ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವಾನಿ ಹರಿಪ್ರಸಾದ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಬಂದು ನಾವು ಬಂದಿರೋದು ಅರಮನೆಗೆ. ಸೊ ನಮ್ಮ ಮೈಸೂರು ನಮ್ಮ ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಒಳಗೋಗೋಣ. ಅರಮನೆ ಒಳಗೆ ಎಂಟ್ರಾಗಬೇಕು ಅಂದರೆ ಮೊದಲು ನಾವು ಟಿಕೆಟ್ನ ತೊಗೊಳ್ಬೇಕಾಗುತ್ತೆ. ಸೊ ಎಂಟ್ರೆನ್ಸ್ ಫೀಸ್ ಬಂದು ದೊಡ್ಡವ್ರಿಗೆ 120 ರುಪೀಸ್ ಇರುತ್ತೆ. ಹಾಗೆ 10 ವರ್ಷದ ಮೇಲ್ಪಟ್ಟಿರೋರಿಗೆ 70 ರುಪೀಸ್, ಶಾಲಾ ಕಾಲೇಜು ಮಕ್ಕಳುಗಳಿಗೆ 50 ರುಪೀಸ್ ಇರುತ್ತೆ. ಹಾಗೆ ವಿದೇಶದಿಂದ ಬಂದಿರೋರಿಗೆ 1000 ರುಪೀಸ್ನ ಇಲ್ಲಿ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ಮಕ್ಕಳಿಗೆ ಮೋನಕ್ಕೆ ತೊಗೊಳ್ತಾ ಇದ್ವಿ. ಆಯುಷ್ಗೆ ಈಗ 9 ಇಯರ್ಸ್ ಆಗಿರೋದ್ರಿಂದ ನಾವು 3 ಜನಕ್ಕೆ ಮಾತ್ರ ತೊಗೊಂಡ್ವಿ. ನಮ್ಮಿಬ್ರಿಗೆ 120 ರುಪೀಸ್ ಆಯಿತು, ಮೋನುಗೆ 70 ರುಪೀಸ್ ಆಯಿತು. ಸೊ ಟೋಟಲ್ ಅಮೌಂಟ್ ಬಂದು 310 ರೂಪಾಯಿ ಆಯಿತು. ಸೊ ನಾವೀಗ ಒಳಗೋಗೋಣ ಬನ್ನಿ. ಮಕ್ಕಳಂತೂ ತುಂಬಾ ಖುಷಿಯಾಗಿದ್ದಾರೆ, ಯಾಕಂದರೆ ಪ್ಯಾಲೇಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಸೊ ಪ್ಯಾಲೇಸ್ ಬಗ್ಗೆ ಫುಲ್ ಡೀಟೇಲ್ಸ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ಬ್ಯಾಗ್ನೆಲ್ಲ ನಾವು ಈಗ ಚೆಕಿಂಗ್ ಮಾಡ್ತಾರೆ, ಹಾಗಾಗಿ ಮೊದಲು ಅಲ್ಲಿ ಚೆಕಿಂಗ್ಗೆ ಕೊಡ್ತಾ ಇದ್ದೀನಿ. ಮೈಸೂರು ಅರಮನೆ ಇದು ವಿಶ್ವವಿಖ್ಯಾತಿ ಅರಮನೆ. ಈ ಅರಮನೆಗೆ ಇನ್ನೊಂದು ಹೆಸರು ಸಹ ಇದೆ, ಅಂಬಾವಿಲಾಸ್ ಅರಮನೆ. ಮೈಸೂರು ನಗರದಲ್ಲಿರುವ ಅನೇಕ ಅರಮನೆಗಳಲ್ಲಿ ಮುಖ್ಯವಾದ ಅರಮನೆ ಇದು. ಮೈಸೂರನ್ನು ಅರಮನೆಯ ನಗರ ಎಂದು ಸಹ ಕರೀತಾರೆ. ಪ್ಯಾಲೇಸ್ನ ವಿಶೇಷತೆ ಎಲ್ರಿಗೂ ಸಹ ಗೊತ್ತೇ ಇರುತ್ತೆ. ಕೆಲವೊಂದು ವಿಶೇಷತೆಯನ್ನು ನಾನು ತಿಳಿಸೋಣ ಅಂತ ಹೇಳಿ ಈ ವ್ಲಾಗ್ನ ಇವತ್ತು ಮಾಡ್ತಾ ಇದ್ದೀನಿ. ಈ ಅರಮನೆ ಇಂದಿನ ಮೈಸೂರು ಸಂಸ್ಥಾನದ ಒಡೆಯರ್ ವಂಶದ ಅರಸರ ನಿವಾಸ ಮತ್ತು ದರ್ಬಾರ್ ಶಾಲೆಯಾಗಿತ್ತು. ಮೈಸೂರು ಸಂಸ್ಥಾನ 1399ರಿಂದ 1947ರ ಭಾರತ ಸ್ವತಂತ್ರದವರೆಗೆ ಒಡೆಯರ್ ವಂಶದ ಅರಸರಿಂದ ಆಡಲ್ಪಟ್ಟಿತ್ತು. ಸಾರ್ವಜನಿಕರಿಗೆ 2 ಎಂಟ್ರೆನ್ಸ್ ಇರೋದು. ಸೌತ್ ಆ್ಯಂಡ್ ನಾರ್ತ್ ಗೇಟ್ ಓಪನ್ ಇರುತ್ತೆ. ಸೊ ಪ್ಯಾಲೇಸ್ನ ಮೇನ್ ಗೇಟು ಯಾವಾಗಲೂ ಕ್ಲೋಸ್ ಆಗಿರುತ್ತೆ. ಟೈಮಿಂಗ್ಸ್ ಬಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5:30 ತನಕ ಇರುತ್ತೆ. ಹಾಗೆ ಸಂಜೆ 7ರಿಂದ 9 ಗಂಟೆವರೆಗೂ ಲೈಟಿಂಗ್, ಸೌಂಡ್ ಶೋ, ಎಲಿಮಿನೇಷನ್ ಸಹ ಇರುತ್ತೆ. ಪ್ರತಿದಿನವೂ ಸಹ ಓಪನ್ ಇರುತ್ತೆ ಅರಮನೆ. ದಸರಾ ಟೈಮಲ್ಲಿ ಮಾತ್ರ ರಜೆ ಇರೋದು. ಈ ಅರಮನೆನ ಕಟ್ಟಿಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕನ್ಸ್ಟ್ರಕ್ಷನ್ ಪೀರಿಯಡ್ ಬಂದು 1897ರಿಂದ 1912ವರೆಗೆ ಕನ್ಸ್ಟ್ರಕ್ಷನ್ ಆಗುತ್ತೆ. ಚೀಫ್ ಆರ್ಕಿಟೆಕ್ಟ್ ಬಂದು ಹೆನ್ರಿ ಇರ್ವಿನ್. ಅರಮನೆಯ ಟೋಟ್ಲು ಬೌಂಡ್ರಿ ಬಂದು 72 ಎಕರೆ. ಈ ಅರಮನೆ ಕಟ್ಟಿಸಿರೋದು 4 ಎಕರೆಯಲ್ಲಿ ಕಟ್ಟಿಸಿದ್ದಾರೆ. ಒಳಗಡೆ ಕೆಲವೊಂದು ಆರ್ಕಿಟೆಕ್ಟು ರಾಘವೇಂದ್ರ ನಾಯ್ಡು ಅವರು ಮಾಡಿಸಿರೋದು. ಕಿಟಕಿ ಎಲ್ಲ ರಾಜಸ್ಥಾನಿ ಸ್ಟೈಲ್ ಆ್ಯಂಡ್ ರೆಡ್ ಡೂಮ್ 1936ರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು. ತುಂಬಾ ಚೆನ್ನಾಗಿದೆ ಅರಮನೆ, ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಬನ್ನಿ ಒಳಗೋಗ್ತಾ ಎಲ್ಲ ಡೀಟೇಲ್ಸ್ನ ಹೇಳೋಣ. ಅರಮನೆಗೆ ಹೋಗೋಕ್ಕೂ ಮುಂಚೆ ಅರಮನೆ ಒಳಗೆ ಫುಟ್ವೇರ್ಸ್ ಅಲೋ ಇರೋದಿಲ್ಲ, ಹಾಗಾಗಿ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಸಹ ಅವರು ಮಾಡಿದ್ದಾರೆ. ಪ್ರತಿಯೊಬ್ಬರು ಸಹ ಇಲ್ಲಿ ಬಂದು ಅವರವರ ಸ್ಲಿಪ್ಪರ್ಸ್ನ ಬ್ಯಾಗ್ ಒಳಗೆ ಹಾಕಿ ಟೋಕನ್ನ ತೊಗೊಂಡು ಹೋಗಬೇಕು. ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಯಾವುದೇ ರೀತಿ ಅಮೌಂಟ್ ಚಾರ್ಜ್ ಮಾಡೋದಿಲ್ಲ, ಫ್ರೀ ಇರುತ್ತೆ. ಅವ್ರು ಕೊಡುವಂಥ ಒಂದು ಬ್ಯಾಗ್ ಒಳಗೆ ನಮ್ಮ ಎಲ್ಲ ಫುಟ್ವೇರ್ಸ್ನ ಹಾಕಬೇಕು. ಅದು ಸ್ಲಿಪ್ಪರ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಎಲ್ಲನೂ ಹಾಕಿ ಅವ್ರಿಗೆ ಕೊಟ್ಟಾಗ ಅವರು ನಮಗೆ ಒಂದು ಟೋಕನ್ ಸಹ ಕೊಡ್ತಾರೆ. ಫುಟ್ವೇರ್ಸ್ನೆಲ್ಲ ಈ ರೀತಿ ನಾವು ಬ್ಯಾಗ್ ಹಾಕಿ ಅವರು ಕೊಟ್ಟಾಗ ಅವರು ಒಂದು ಟೋಕನ್ ಸಹ ಕೊಡ್ತಾರೆ. ಸೊ ಕೆಲವೊಬ್ಬರು ಅಲ್ಲಲ್ಲೇ ಫುಟ್ವೇರ್ಸ್ನೆಲ್ಲ ಬಿಡ್ತಾಯಿದ್ರು, ಹಾಗಾಗಿ ಸುಮ್ಮನೆ ಅವೆಲ್ಲ ಬೇಡ, ಅದಕ್ಕೆ ಅಂತ ಒಂದು ಸ್ಥಳ ಇದ್ದಾಗ ನಾವು ಅಲ್ಲೇ ಬಿಡೋದ್ರಿಂದ ತುಂಬಾ ಸೇಫ್ಟಿಯಾಗಿರುತ್ತೆ. ನಂತರ ನಾವು ಅರಮನೆ ಎಲ್ಲ ನೋಡ್ಕೊಂಡು ಬಂದಾಗ ನಮ್ಮ ಫುಟ್ವೇರ್ಸ್ನ ನಾವು ಕಲೆಕ್ಟ್ ಮಾಡ್ಕೊಳ್ಬೋದಲ್ವಾ. ಸೊ ಬನ್ನಿ ಈಗ ಅರಮನೆ ಒಳಗೆ ಎಂಟ್ರಾಗೋಣ. ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ದಸರಾ ಟೈಮಲ್ಲೆಲ್ಲ ಕ್ಲೋಸ್ ಇರುತ್ತೆ, ಹಾಗಾಗಿ ಫ್ರೀ ಟೈಮಲ್ಲೇ ನೋಡೋಣ ಅಂತ ಹೇಳಿ ನಾವೀಗ ಅರಮನೆಗೆ ಬಂದ್ವಿ. ಒಳಗೂ ಸಹ ಬ್ಯಾಗ್ ಚೆಕಿಂಗ್ ಇರುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೆ ಒಂದು ಖುಷಿ ಆಗುತ್ತೆ, ಇನ್ನೂ ಹೆಚ್ಚಿನ ವ್ಲಾಗ್ ಮಾಡೋದಕ್ಕೆ ಖುಷಿ ಅನಿಸುತ್ತೆ. ಸೊ ಈಗ ಟಿಕೆಟ್ ತೊಗೊಂಡು ಈ ರೀತಿ ಒಳಗೆ ಬಂದಾಗ ಅಲ್ಲೂ ಸಹ ಚೆಕಿಂಗ್ ಮಾಡ್ತಾರೆ, ತೊಗೊಂಡಿರೋದು ಕರೆಕ್ಟಾಗಿ ತೊಗೊಂಡಿದ್ದಾರಾ ಅಂತ ಹೇಳಿ. ಅರಮನೆಯ ಟೋಟಲ್ ಬಲ್ಬ್ಸ್ ಬಂದು 97,200 ಬಲ್ಬ್ಸ್ಗಳಿವೆ. ಜನರಲ್ ಹಾಲಿಡೇಸ್ ಆಗಿರ್ಬೋದು ಅಥವಾ ನವರಾತ್ರಿ ಟೈಮಲ್ಲಿ ಇದು ಆನ್ ಮಾಡ್ತಾ ಇರ್ತಾರೆ. ಹಾಗೆ 24ನೇ ಮಹಾರಾಜರ ಎಲ್ಡರ್ ಸಿಸ್ಟರ್ ಜಯಲಕ್ಷ್ಮಿ ಮುಮ್ಮಡಿಯವರ ಮದುವೆ ಟೈಮಲ್ಲಿ ಏನಾಗುತ್ತೆ ಅಂದರೆ 40% ಅರಮನೆ ಸುಟ್ಟು ಹೋಗುತ್ತೆ. ಇದು ಹಳೆಯ ಅರಮನೆಯ ಮಾಡೆಲ್. ಪಕ್ಕದಲ್ಲೇ ಚಾಮುಂಡೇಶ್ವರಿ ಅಮ್ಮನವರು ಸಹ ಇದ್ದಾರೆ. ದಸರಾ ಟೈಮಲ್ಲೆಲ್ಲ ಪೂಜೆ ನಡೆಯುತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಡಾಲ್ಸ್ ಗ್ಯಾಲರಿ. ಇದು ಬ್ರಿಟಿಷರು ಗಿಫ್ಟಾಗಿ ಕೊಟ್ಟಿರೋದು. ಪಕ್ಕದಲ್ಲೇ ಹೊಸ ಅರಮನೆಯ ಮಾಡೆಲ್ ಸಹ ಇದೆ.
ಇದು ಬಂದು ವೀಣಾ ಗಣೇಶ ಗಾಜಿನ ತುಂಡುಗಳಿಂದ ಮಾಡಿರುವಂಥದ್ದು. ಮಕ್ಕಳೆಲ್ಲ ತುಂಬಾ ಖುಷಿಯಾಗಿ ಫೋಟೋ ತೆಗೆಸ್ಕೊಂಡ್ರು. ಇದೆಲ್ಲ ರಾಜರ ಹಳೆ ಕಾಲದ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ನೋಡೋಕೆ ಹೊರಟಿರೋದು ಎಲಿಫೆಂಟ್ ಎಂಟ್ರೆನ್ಸ್ ಗೇಟ್ನ. ಇದು ಇಂಗ್ಲೆಂಡ್ನಿಂದ ಇಂಪೋರ್ಟ್ ಮಾಡಿರೋದು. ಇಲ್ಲಿ ಮಹಾರಾಜರು ಎಂಬ್ಲಾಮ್ ಕೂಡ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಈಗ ನೋಡ್ತಾ ಇರೋದು ಬ್ಲ್ಯಾಕ್ ಆ್ಯಂಡ್ ವೈಟ್ನಿಂದ ಕಲರ್ ಪೇಂಟಿಂಗ್ ಮಾಡಿರೋದು. ಇದು ಕ್ಯಾನ್ವಸ್ ಆಯಿಲ್ ಪೇಂಟಿಂಗ್. ಇದು ಯಾವುದೇ ರೀತಿಯ ಇಮ್ಯಾಜಿನರಿ ಪೇಂಟಿಂಗ್ ಅಲ್ಲ, ಇದು ಅಸಲಿ ಫೋಟೋ. ಒಂದೇನಪ್ಪ ಅಂದರೆ 3D 2D ಎಫೆಕ್ಟ್ ಸಹ ಇಲ್ಲಿ ಇದೆ. 6 ಜನ ಆರ್ಟಿಸ್ಟು 13 ವರ್ಷದಿಂದ ಪೇಂಟಿಂಗ್ನ ಮಾಡ್ತಾರಂತೆ. ಸೊ ಮೊದಲನೇವ್ರು ಬಂದು ಕೇಶವಯ್ಯ, ಹಾಗೆ ನಾಗರಾಜು, ಸುಬ್ರಹ್ಮಣ್ಯಂ ರಾಜು, ಹಾಗೆ ವೈ ನಾಗರಾಜು, SR ಅಯ್ಯಂಗಾರ್, ಹಾಗೆ ಸ್ವಾಮಿಯವರು ಈ ಪೇಂಟಿಂಗ್ನ ಮಾಡಿರೋದು. ಈ ಕಡೆ ಲೆಫ್ಟಲ್ಲಿ ನೋಡಿದಾಗ ನಮ್ಮನ್ನೇ ನೋಡ್ತಾ ಇದ್ದಾರೇನೋ ಅನಿಸುತ್ತೆ. ಹಾಗೆ ಸ್ವಲ್ಪ ರೈಟಿಗೆ ಬಂದಾಗ ಮನೆಯೆಲ್ಲ ಈ ಕಡೆ ಶೇಪಲ್ಲಿ ನಿಲ್ಲುತ್ತೆ, ಹಾಗಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಆಫ್ಟಗಾನ್ ಆಕಾರದ ಮದುವೆ ಹಾಲ್. ಈ ಪಿಲ್ಲರ್ಸ್ ಆ್ಯಂಡ್ ಆರ್ಚಸ್ ಎಲ್ಲವೂ ಐರ್ಲೆಂಡಿಂದ ಎರಕವೊಯ್ದ ಕಬ್ಬಿಣದ ಕಂಬಗಳು. ತುಂಬಾ ಚೆನ್ನಾಗಿದೆ ಅಲ್ವಾ, ನೋಡ್ತಾ ಇರೋಣ ಅನಿಸುತ್ತೆ. ತುಂಬಾ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನಾವು ಕೆಲವೊಂದಷ್ಟು ಫೋಟೋಸ್ನ ಈ ಹಾಲ್ನ ಮುಂದೆ ತಗೊಂಡ್ವಿ. ಅರಮನೆಯನ್ನು ನೋಡೋದೇ ಒಂದು ಭಾಗ್ಯ ಅಂತ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಯಿತು ಅರಮನೆಗೆ ಬಂದು. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಇರೋದು ಬರ್ಮಾ ಟೀ ವುಡ್ನಿಂದ ಮಾಡಿರೋ ಡೋರ್ಸ್ನ. ಪ್ರತಿ ಬಾಗಿಲ ಮೇಲೆ ಲಕ್ಷ್ಮಿ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಆ ಕಡೆ ಈ ಕಡೆ ಆನೆ ಕೊಟ್ಟು ಮಧ್ಯ ಲಕ್ಷ್ಮಿ ಚಿತ್ರವನ್ನು ಇಟ್ಟಿದ್ದಾರೆ. ತುಂಬಾ ಸಖತ್ತಾಗೆ ಡೋರ್ಸ್ಗಳನ್ನ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಫೋಟೋಸ್ಗಳನ್ನ ಇಲ್ಲಿ ಹಾಕಿದ್ದಾರೆ. ನಾವು ಇಲ್ಲಿ ರಾಜರ ಫೋಟೋಗಳನ್ನ, ಜಯಲಕ್ಷ್ಮಮ್ಮಣ್ಣಿಯವರು ಹಾಗೆ ಕೃಷ್ಣರಾಜಮಮ್ಮಣ್ಣಿಯವರು, ಇಲ್ಲಿ ರಾಜರ ಫೋಟೋಸು ಹಾಗೆ ರಾಣಿಯರ ಫೋಟೋಸ್ನು ನಾವಿಲ್ಲಿ ನೋಡ್ಬೋದು. ತುಂಬಾ ಚೆನ್ನಾಗಿ ಒಂದೊಂದು ರೀತಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ವಾಣಿ ವಿಲಾಸ, ಹಾಗೆ ಜಯಚಾಮರಾಜ ಒಡೆಯರವರ ಮದುವೆ ಫೋಟೋ ಇದು. ಇವರೇ ಜಯಚಾಮರಾಜೇಂದ್ರ ಒಡೆಯರು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಫೋಟೋ. ಹಾಗೆ ಇದು ಬಂದು ಸಿಂಹಾಸನ ರೂಢ ನಾಲ್ವಡಿ ಕೃಷ್ಣರಾಜ ಒಡೆಯರು. ಕಂಠೀರವ ನರಸಿಂಹರಾಜ ಒಡೆಯರು. ಈ ಕಡೆನೂ ಸಹ ಕೆಲವೊಂದು ಫೋಟೋಸ್ ಇವೆ, ಬನ್ನಿ ಇದನ್ನು ಸಹ ತೋರಿಸ್ತೀನಿ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಫೋಟೋ, ಹಾಗೆ ಕೃಷ್ಣರಾಜಮಣಿ ಹಾಗೆ ಅವರ ಮಕ್ಕಳು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ, ಆಗ ಈ ಅರಮನೆಯ ರಿಯಲ್ ಸ್ಟೋರೀಸು ನಿಮಗೆ ಅರ್ಥ ಆಗುತ್ತೆ. ಸೊ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಕೊಡೋ ಲೈಕಿಂದ ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ. ನನ್ನಂಥ ನ್ಯೂ ವ್ಲಾಗರ್ಸ್ಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಫೋಟೋ ಬಂದು ಜಯಲಕ್ಷ್ಮಣ್ಣಿ ಹಾಗೂ ಅವರ ಮಗಳು ಲೀಲಾವತಿಯವರ ಫೋಟೋ. ಇವರ ಮದುವೆ ಟೈಮಲ್ಲೇ, ಜಯಲಕ್ಷ್ಮಿಯವರ ಮದುವೆ ಟೈಮಲ್ಲೇ 40% ಅರಮನೆ ಸುಟ್ಟು ಹೋಗೋದು, ಇನ್ನು 60% ಮಾತ್ರ ಡೆಮಾಲಿಷ್ ಮಾಡಿ ಹೊಸದಾಗಿ ಅರಮನೆನ ಕಟ್ತಾರೆ. ಯಾರಿಗೂ ಆ ಟೈಮಲ್ಲಿ ಯಾವುದೇ ರೀತಿ ಹಾನಿ ಆಗಿರೋದಿಲ್ಲ. ವಾಣಿ ವಿಲಾಸ ಸನ್ನಿಧಾನ ಕೆಂಪನಂಜಮ್ಮಣ್ಣಿಯವರು. ರಾಜ ರವಿವರ್ಮ ಅವರು ಮಾಡಿರುವಂಥ 2 ಒರಿಜಿನಲ್ ಪೇಂಟಿಂಗು. ಒಂದು ಬಂದು ತಾಯಿ ಮತ್ತು 2 ಮಕ್ಕಳದು, ಹಾಗೆ ಇನ್ನೊಂದು ಪೇಂಟಿಂಗ್ ಬಂದು ಸೀತಾ ಸ್ವಯಂವರದ್ದು. ನಾವು ನೆಕ್ಸ್ಟ್ ಈಗ ನೋಡ್ತಾ ಇರೋದು ರಾಣಿ ಅಲೆಕ್ಸಾಂಡಾ ಮತ್ತು 7ನೇ ಎಡ್ವರ್ಡ್. ಇವರು ಕೃಷ್ಣರಾಜ ಒಡೆಯರು ಮಗುವಾಗಿದ್ದಾಗಂಥ ಫೋಟೋ. ಇವರ ಮದುವೆ ಟೈಮ್ಗಳಲ್ಲೆಲ್ಲ ಯಾವ ರೀತಿ ಇನ್ವಿಟೇಷನ್ಸ್ ಕೊಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಈಗ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಗಿಫ್ಟ್ ಆ್ಯಂಡ್ ಇನ್ವಿಟೇಷನ್ಸು. ಸೊ ಇವೆಲ್ಲ ಇನ್ವಿಟೇಷನ್ಸ್ಗಳಿಗೆ ಒಂದೊಂದು ರೀತಿಯ ಡಿಸೈನ್ಸು. ಇವೆಲ್ಲ ಸ್ಯಾಂಡಲ್ವುಡ್ನಿಂದ ಮತ್ತು ಐವರಿಯಿಂದ ಮಾಡಿರುವಂಥದ್ದು. ಇದು ಯಾವುದೇ ರೀತಿ ಜ್ಯುವೆಲರಿ ಬಾಕ್ಸ್ ಅಲ್ಲ. ನೋಡೋದಕ್ಕೆ ಸಡನ್ಲಿ ಜ್ಯುವೆಲರಿ ಬಾಕ್ಸ್ ಥರನೇ ಕಾಣಿಸುತ್ತೆ ಅಲ್ವಾ. ಸೊ ಇವೆಲ್ಲ ಒಂದೊಂದು ರೀತಿಯ ಡಿಸೈನ್ಸ್ ಅಂತ ಹೇಳ್ಬೋದು. ಇನ್ವಿಟೇಷನ್ಸ್ನ ಈ ರೀತಿ ಅವರು ಮಾಡಿಸಿ ಕೊಡ್ತಾಯಿದ್ರು. ಇಲ್ಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ.
ನೆರೆಹೊರೆಯ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡಾಗ ರಾಜವಂಶಸ್ಥರಿಗೆ ನೀಡಿದ ಕರೆಯೋಲೆಗಳು ಇವು. ಇದು ಅರಮನೆಯ ಇನ್ನೊಂದು ಆಕರ್ಷಣೀಯ ಸ್ಥಳ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಂದು ಆರ್ಸ್ನ ಆಯಿಲ್ ಪೇಂಟಿಂಗ್ ಸಹ ಮಾಡಿದ್ದಾರೆ. ಇವೆಲ್ಲ ನಿಜವಾದ ಚಿತ್ರಕಲೆಗಳು. ಸಕ್ಕತ್ತಾಗಿದೆ ಅರಮನೆ ಮಾತ್ರ. ಇದು ಕುಸ್ತಿ ಆಡುವ ಜಾಗ ಅಂತೆ. ನೋಡಿ ಎಷ್ಟು ಚೆನ್ನಾಗಿದೆ. ಮಯೂರ ಪಿಕ್ಚರ್ ಶೂಟಿಂಗ್ ಸಹ ಇಲ್ಲೇ ಆಗಿರೋದು. ಒಂದು ಸೀನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ನೋಡ್ಬೋದು ಈ ಪ್ಲೇಸ್ನ. ಈ ಕಡೆ ನೋಡ್ಬೋದು ಲಿಫ್ಟ್ನ ವ್ಯವಸ್ಥೆ ಸಹ ಮಾಡಿಸಿದ್ದಾರೆ. ಸಾರ್ವಜನಿಕರಿಗೆಲ್ಲ ಇಲ್ಲಿ ಯಾವುದೇ ರೀತಿಯ ಅಲೋ ಇರೋದಿಲ್ಲ. ಸುಮ್ಮನೆ ನಾವು ನೋಡಿಕೊಂಡು ಹೊರಡ್ತಾ ಇರಬೇಕು. ಬಾಗಿಲುಗಳಂತೂ ತುಂಬ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ. ಮೇಲೆ ಪ್ರತಿಯೊಂದು ಅಷ್ಟೇ ಒಂದೊಂದು ಡಿಸೈನ್ಸ್ನು ನಾವು ಅಬ್ಸರ್ವ್ ಮಾಡಿದ್ರೆ ತುಂಬಾ ಸಖತ್ತಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಈಗ ನಾವು ನೋಡೋಕೆ ಹೊರಟಿರೋದು ಡ್ರೆಸ್ಸಿಂಗ್ ರೂಮ್. ಸೊ ಅವರ ಮಿರರ್, ಹಾಗೆ 2 ಕ್ರಿಸ್ಟಲ್ ಚೇರ್ಗಳಿವೆ, ಒಂದು ಸಿಲ್ವರ್ ಚೇರ್ ಸಹ ಇದೆ. ಕ್ರಿಸ್ಟಲ್ ಚೇರ್ನೆಲ್ಲ ಗೆಸ್ಟ್ಗಳಿಗೆ ಬರೋದಕ್ಕೆ ಯೂಸ್ ಮಾಡ್ತಾರೆ. ಹಾಗೆ ಸಿಲ್ವರ್ ಚೇರ್ ಬಂದು ರಾಯಲ್ ಫ್ಯಾಮಿಲಿಯಾದ ರಾಜರಿಗೆ. ಮಧ್ಯದಲ್ಲಿರೋದು ದಸರಾ ಮೆರವಣಿಗೆ ಪೇಂಟಿಂಗ್ ಸಹ ಇದೆ. ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ನು ಸಹ ಅವರು ಹಾಕಿ ಇಟ್ಟಿದ್ದಾರೆ. ಮಧ್ಯದಲ್ಲಿ ದಸರಾ ಮೆರವಣಿಗೆ ಪೇಂಟಿಂಗ್ ಇದೆ ವಿತ್ ಆನೆಯ ದಂತಗಳಿಂದ ಮಾಡಿರುವಂಥದ್ದು. ಇದು ಒರಿಜಿನಲ್ ಆನೆಯ ದಂತಗಳು. ಮೇಲ್ಗಡೆ ಗಂಡು ಬೆರುಂಡ ಸಹ ಇದೆ. ಪೇಂಟಿಂಗ್ನಲ್ಲಿರುವ ದಸರಾ ಆನೆಯ ಹೆಸರು ಗಜೇಂದ್ರ. ಅದು ಸತ್ತ ನಂತರ ಅದರ ನೆನಪಿಗೋಸ್ಕರ ತೇಗದ ಮರದಿಂದ ಮಾಡಲಾಗಿದೆ. ಪ್ರತಿಯೊಂದು ಡೋರ್ಗಳನ್ನು ನೋಡ್ಬೋದು. ಎಲ್ಲ ಡೋರಲ್ಲೂ ಲಕ್ಷ್ಮಿ ಚಿತ್ರವಿದೆ. ಸೊ ಹಾಗೆ ಕ್ಯಾನ್ವಾಸ್ ಆಯಿಲ್ ಪೇಂಟಿಂಗ್ ಸಹ ಪ್ರತಿಯೊಂದರಲ್ಲೂ ಹಾಕಿದ್ದಾರೆ. ಇದು ಯಾವುದೇ ರೀತಿ ಫೋಟೋಸ್ ಅಲ್ಲ, ಎಲ್ಲ ಟೈಮಲ್ಲಿ ದಸರಾ ಟೈಮಲ್ಲಿ ನಡೆಯುವಂಥ ಪ್ರತಿಯೊಂದು ಒರಿಜಿನಲ್ ಫೋಟೋಸ್ನ ನಾವಿಲ್ಲಿ ನೋಡ್ಬೋದು. ನಮ್ಮ ಮಮ್ಮಿಯವರ ತವ್ರ ಮನೆಯೂ ಮೈಸೂರು. ಹಾಗಾಗಿ ನಮಗೆ ಮೈಸೂರೇನು ಹೊಸದಲ್ಲ. ನಮ್ಮ ಅತ್ತೆ ಮಾವನ ಮನೆಗೆ ರಜೆಗೆ, ದಸರಾ ರಜೆಗೆಲ್ಲ ಬಂದಾಗ ಅವರು ಅಷ್ಟೇ ತುಂಬ ಚೆನ್ನಾಗಿ ನಮ್ಮನ್ನ ಪ್ಯಾಲೇಸ್ಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಮಮ್ಮಿ ಡ್ಯಾಡಿಯವರು ತೋರಿಸ್ತಾ ಇದ್ರು. ಹಾಗಾಗಿ ಪ್ಯಾಲೇಸ್ ತುಂಬಾ ಇಷ್ಟ. ಹೇಗಿದೆ ಪ್ಯಾಲೇಸ್? ಈಗ ನಾವು ನಮ್ಮ ಮಕ್ಕಳನ್ನ ಪ್ಯಾಲೇಸ್ ತೋರ್ಸಕ್ಕೆ ಕರ್ಕೊಂಡು ಬಂದಿದ್ದೀವಿ. ಸೊ ಎಷ್ಟು ಜನ್ರೇಷನ್ ಎಷ್ಟು ಬೇಗ ಮೂವ್ ಆನ್ ಆಗುತ್ತೆ ಅಲ್ವಾ. ಈಗ ನಾವು ನೋಡ್ತಾ ಇರೋದು ನಿಜವಾದ ಆನೆಯ ತಲೆ. ಕಣ್ಣು ಮತ್ತು ದಂತ ಮಾತ್ರ ಆರ್ಟಿಫಿಷಿಯಲ್, ಸ್ಕಿನ್ ಒರಿಜಿನಲ್ಲು. 1955ರಲ್ಲಿ ಮಹಾರಾಜರು 2 ಆನೆಗಳನ್ನ ಶಿಕಾರಿ ಮಾಡ್ತಾರೆ. ಆ 2 ಆನೆಗಳು ಹಳ್ಳಿಗಳಲ್ಲಿ ಜನರಿಗೆ ತುಂಬಾ ತೊಂದರೆ ಕೊಡ್ತಾ ಇರುತ್ತೆ. ಬಂಡೀಪುರದ ಹತ್ರ ಆ 2 ಆನೆನ ರಾಜರು ಶಿಕಾರಿ ಮಾಡ್ತಾರೆ. ಇಯರ್ಲಿ ಒನ್ಸು ಕೆಮಿಕಲ್ ಹಾಕಿ ಅದಕ್ಕೆ ಟಚಪ್ ಕೊಡ್ತಾ ಇರ್ತಾರೆ ಈಗಲೂ ಸಹ. ಕೇರಳದವರು ಗಿಫ್ಟಾಗಿ ಕೊಟ್ಟಿರುವಂಥದ್ದು ತ್ರಿಶೂರ್ಪುರಂ ಫೆಸ್ಟಿವಲ್ ಮಾಡೆಲ್ ಇದು. ಆನೆಯ ಮುಂಭಾಗ ಅಕ್ಕಪಕ್ಕ ಏನಿದೆ ಅದು ದಂತದ ಬೊಂಬೆಗಳು ಅಂತ ಕರಿತೀವಿ. ಇಲ್ಲಿಯ ಡಿಸೈನ್ನ ನೀವು ನೋಡ್ಬೋದು, ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಲ್ವಾ. ಶ್ರೀಲಂಕಾದವರು ಕೊಟ್ಟಿರುವಂಥದ್ದು ಕೃಷ್ಣ, ರುಕ್ಮಿಣಿ ಹಾಗೆ ಸತ್ಯಭಾಮದ ಫೋಟೋ ಇದು. ನೆಕ್ಸ್ಟ್ ನೋಡ್ತಾ ಇರೋದು ರಾಮ, ಸೀತೆ, ಲಕ್ಷ್ಮಣ ಅವ್ರದ್ದು. ಮಲೇಷಿಯಾದವರು ಕೊಟ್ಟಿರುವಂಥದ್ದು. ಇಲ್ಲಿ ನವರಾತ್ರಿ ಟೈಮಲ್ಲೆಲ್ಲ ಬೊಂಬೆ ಪೂಜೆ ನಡೆಯುತ್ತೆ. ಇಲ್ಲಿಯ ಮಿರರ್ಗಳು ತುಂಬಾ ಸಖತ್ತಾಗಿವೆ. ಈ ಮೆಟ್ಲಲ್ಲಿ ರಾಜ ಬರ್ತಾ ಇರೋದು ಕಾಣಿಸ್ಲಿ ಅಂತ ಹೇಳಿ ಮಿರರ್ನ ಆಪೋಸಿಟ್ ಸೈಡಲ್ಲಿ ಇಟ್ಟಿರ್ತಾರೆ. ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಇದು ಅರಮನೆಯ ಮತ್ತೊಂದು ಆಕರ್ಷಣೀಯ ಸ್ಥಳ. ಒಟ್ಟು 42 ಪಿಲ್ಲರ್ಸ್ಗಳಿವೆ. ಕಮಾನುಗಳನ್ನು ನೋಡ್ಬೋದು. ಮಿರರಲ್ಲಿ ಎಂಡ್ ತನಕನೂ ಹಾಗೆ ಗೋಚರವಾಗುತ್ತೆ. ತುಂಬಾ ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ದಾರೆ.
ಇದನ್ನು ಪ್ಲ್ಯಾನ್ ಮಾಡಿರೋರು ಬಂದು ಆರ್ಕಿಟೆಕ್ಟ್ ಬಂದು ರಾಘವೆಲ್ಲು ನಾಯ್ಡು. ಕೆಲವೊಂದು ಪಿಕ್ನ ನಾವು ತಗೊಂಡ್ವಿ. ನಂತರ ಈಗ ನಾವು ನೋಡ್ತಾ ಇರೋದು 155 ಅಡಿ ಅಗಲ 44 ಅಡಿ ಅಗಲವಿದೆ. ಇದು ದರ್ಬಾರ್ ಹಾಲ್. ಮಧ್ಯದಲ್ಲಿ ಎಲ್ಲೂ ಪಿಲ್ಲರ್ ಇಲ್ಲ. ಇದು ಕೀ ಸ್ಟೋನಿಂದ ಮಾಡಿರುವಂಥದ್ದು. 129 ಕೀ ಸ್ಟೋನ್ಗಳು ಇಲ್ಲಿವೆ. ಸಾಮಾನ್ಯವಾಗಿ ಇದನ್ನೆಲ್ಲ KRS ಅಲ್ಲೂ ಸಹ ನಾವು ಇಲ್ಲಿ ನೋಡ್ಬೋದು. ಎಷ್ಟು ಚೆನ್ನಾಗಿ ಇವರು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ತುಂಬಾ ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಮೇಲಿನ ಡಿಸೈನ್ಸ್ ನೋಡ್ಬೋದು, ಎಷ್ಟು ಚೆನ್ನಾಗಿ ಅವರು ಮತ್ಸ್ಯ ಕನ್ಯೆ ಆಗಿರ್ಬೋದು, ಪ್ರತಿಯೊಂದು ಚಿತ್ರಣವನ್ನು ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಇಲ್ಲೆಲ್ಲ ಮೇಲೆ ಕರ್ಟನ್ ಹಾಕ್ಬಿಟ್ಟಿದ್ದಾರಲ್ಲ ಸಣ್ಣ ಸಣ್ಣದಾಗಿ, ಅಲ್ಲಿ ರಾಯಲ್ ಫ್ಯಾಮಿಲಿಯವರು ಕೂತ್ಕೊಳ್ತಿದ್ರಂತೆ. ಈ ಕಡೆ ಎಲ್ಲ ಲೇಡೀಸು ಜೆಂಟ್ಸ್ ಎಲ್ಲ ಸಮೂಹವಾಗಿ ಕೂತ್ಕೊಳ್ತಾ ನೋಡ್ತಾ ಇದ್ರಂತೆ ದಸರಾನ. ಹಾಗೆಲ್ಲ ಇಲ್ಲಿ ಕೆಲವೊಂದಷ್ಟು ಫೋಟೋಸ್ನ ತಗೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸೊ ನನ್ನ ಮಗಳು ಮಿರರ್ ಮುಂದೆ ಕೆಲವೊಂದಷ್ಟು ಫೋಸ್ಗಳನ್ನ ಕೊಟ್ಟಳು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಈ ಪ್ಲೇಸ್ ಬಂದು ಪ್ರೈವೇಟ್ ದರ್ಬಾರ್. ರಾಜರು ಇಲ್ಲೇ ಕೂರೋದು. ನವರಾತ್ರಿ ಟೈಮಲ್ಲೆಲ್ಲ ಇಲ್ಲಿ ಪೂಜೆ ಮಾಡ್ತಾರೆ ಈಗಲೂ ಸಹ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋನ್ನ ಚೂಸ್ ಮಾಡಿ. ಆಗ ನಾನು ಮಾಡೋ ಎಲ್ಲ ವ್ಲಾಗು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ತುಂಬಾ ಸಖತ್ತಾಗಿದೆ. ಒಂದೊಂದು ಪಿಲ್ಲರ್ಸ್ನು ನಾವು ನೋಡ್ಬೋದು, ಎಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು. ನಾವು ಪ್ರೈವೇಟ್ ದರ್ಬಾರ್ ರಾಜರ ಆಸ್ಥಾನದಲ್ಲೂ ಸಹ ಕೆಲವೊಂದಷ್ಟು ಫೋಟೋಸ್ನ ನಾವು ತೊಗೊಂಡ್ವಿ. ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ಇದೇನೇ ಲಾಸ್ಟು ಅರಮನೆಯಲ್ಲಿ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟು ನಾವು ಮೆಟ್ಲು ಇಳ್ಕೊಂಡು ಕೆಳಗೆ ಬಂದರೆ ದಸರಾ ಜಂಬೂ ಸವಾರಿ ಆನೆಗಳ ಆಭರಣಗಳನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಎಕ್ಸಿಟ್ ಆಗಬೇಕು. ನಂತರ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ ಬಂದು ನಾವು ಸ್ಲಿಪ್ಪರ್ನ ತಗೊಂಡ್ವಿ. ಅಲ್ಲಿಂದ ಹೊರಗಡೆ ಬಂದರೆ ಶ್ರೀ ಪ್ರಸನ್ನ ಕೃಷ್ಣಸ್ವಾಮಿ ಟೆಂಪಲ್ ಸಹ ಇದೆ, ಬಾಲಕೃಷ್ಣಂದು. ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಒಳಗಡೆ ಯಾವುದೇ ರೀತಿಯ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇಲ್ಲ. ಹಾಗಾಗಿ ಕೆಲವೊಂದು ಫೋಟೋಸ್ಗಳನ್ನ ನಾನು ತೊಗೊಂಡೆ ಆಚೆಯಿಂದನೇ. ನೆಕ್ಸ್ಟ್ ಟೆಂಪಲ್ ಬಂದು ಶ್ರೀ ಲಕ್ಷ್ಮೀ ರಮಣ ಸ್ವಾಮಿ ಟೆಂಪಲ್. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬೈ ಬಾಯ್.